ಈಗ ಪ್ರತಿ ವರ್ಷ ನಮ್ಮಲ್ಲಿ ಈಗ ಗಲಾಟೆ ನಡೀತಾ ಇರುತ್ತೆ. ರೈತರಿಗೆ ರಸಗೊಬ್ಬರ ಕೊಟ್ಟಿಲ್ಲ, ಬೆಳೆ ಹಾಳಾಗತ್ತೆ, ಈ ಥರ ಎಲ್ಲ. ನಾನು ಅಂದ್ಕೊಳ್ಳೋದು ಎಷ್ಟೋ ಸಲ ಅಂದ್ಕೊತೀನಿ, ನಮ್ಮ ಹೋಟೆಲ್ಸಲ್ಲಿ ಪ್ರತಿಯೊಬ್ಬ ಅದೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅವಾಗ ತಾವು ಕೇಳಿದ್ರಿ ಫುಡ್ ಸೇಫ್ಟಿ ಅವರು ಏನು ಮಾಡ್ತಾರೆ ಅಂತ. ಬಂದು ಯಾವಾಗಲೂ ಚೆಕ್ ಮಾಡ್ತಾರೆ. ನಾವು ಪ್ರತಿ ಒಂದು ಕೌಂಟರ್ಸಲ್ಲೂ ವೆಟ್ ವೇಸ್ಟು ಡ್ರೈ ವೇಸ್ಟು ಸಪ್ರೇಟ ಸೆಗ್ರಿಗೇಷನ್ ಮಾಡಿ ಇಟ್ಟಿರ್ತೀವಿ. ಅದೇ ಥರ ಎಲ್ಲ ರೆಸ್ಟೋರೆಂಟವರು ಮಾಡ್ತಾರೆ. ನಾವು ಮಾಡಿ ತಂದು ಹೊರಗಡೆ ಇಡ್ತೀವಿ. ಬಟ್ ತೊಗೊಂಡೋಗ್ಬೇಕಾದ್ರೆ BBMP ಅವರು ಎಲ್ಲ ಒಂದೇ ವೆಹಿಕಲಿಗೆ ಹಾಕ್ಕೊಂಡು ತೊಗೊಂಡೋಗ್ತಾರೆ. ಆಮೇಲೆ ಈ ಸೆಗ್ರಿಗೇಷನ್ ಅನ್ನೋದು ನಾವು ಇಷ್ಟು ವರ್ಕ್ ಮಾಡಿರೋದು ಅಲ್ಲಿ ವೇಸ್ಟ್ ಆಯಿತು. ಆಮೇಲೆ ಇದರಿಂದ ನೋಡಿ, ಈಗ ಬೆಂಗಳೂರಲ್ಲಿ 1/3 ಆಫ್ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಬೆಂಗಳೂರಲ್ಲೇ ಇದೆ. ಆ್ಯಂಡ್ ಹೈಯೆಸ್ಟ್ 1/3 ಎಕಾನಮಿ ಇಲ್ಲೇ, 1/3 ಆ್ಯಂಡ್ 2/3 ಎಕಾನಮಿ ಇಲ್ಲಿಂದನೇ ಬರುತ್ತೆ. ಇಲ್ಲಿ ಬರೋಷ್ಟು ಕಸ ಬೇರೆ ಎಲ್ಲೂ ಬರೋದಿಲ್ಲ. ಇದನ್ನು ನಾವು ಕರೆಕ್ಟಾಗಿ, ಕಸದ್ದು ಒಂದು ಮಾಫಿಯಾ ಆಗೋಗಿದೆ ಇಲ್ಲಿ ಬೆಂಗಳೂರಲ್ಲಿ. ನಾನು ಹೇಳಿರೋದಂತಲ್ಲ, ಇತ್ತೀಚೆಗೆ ಮೊನ್ನೆ ಯಾರೋ ಒಬ್ಬರು ಮಿನಿಸ್ಟ್ರೇ ಹೇಳಿದ್ದಾರೆ.